ಕತ್ತರಿ ಮತ್ತು ಸೂಜಿ. ಒಬ್ಬ ದರ್ಜಿ ತನ್ನ ಅಂಗಡಿಯಲ್ಲಿ ಬಟ್ಟೆ ಹೊಲಿಯುತ್ತಿರುತ್ತಾನೆ. ಅವನ ಮಗ ಪಕ್ಕದಲ್ಲೇ ಕುಳಿತು ತಂದೆಯ ಕೆಲಸವನ್ನು ಗಮನಿಸುತ್ತಿರುತ್ತಾನೆ. ದರ್ಜೆಯು ಒಂದು ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಹೊಳೆಯುವ ಬೆಲೆಬಾಳುವ ಕತ್ತರಿಯಿಂದ ಅದನ್ನು ತುಂಡುಗಳಾಗಿ ಕತ್ತರಿಸುತ್ತಾನೆ. ಕತ್ತರಿಸಿ ಮುಗಿದ ನಂತರ ಆ ಕತ್ತರಿಯನ್ನು ತನ್ನ ಕಾಲಿನ ಹತ್ತಿರ ನೆಲದ ಮೇಲೆ ಇಡುತ್ತಾನೆ. ನಂತರ ಒಂದು ಸಣ್ಣ ಸೂಜಿಯನ್ನು ತೆಗೆದುಕೊಂಡು ಆ ಬಟ್ಟೆಯ ತುಂಡುಗಳನ್ನು ಹೊಲಿಯಲು ಪ್ರಾರಂಭಿಸುತ್ತಾನೆ. ಕೆಲಸ ಮುಗಿದ ಮೇಲೆ ಆ ಸಣ್ಣ ಸೂಜಿಯನ್ನು ಬಹಳ ಗೌರವದಿಂದ ತನ್ನ ತಲೆಯ ಮೇಲಿದ್ದ ಟೋಪಿಯಲ್ಲಿ ಚುಚ್ಚಿ ಭದ್ರವಾಗಿ ಇಟ್ಟುಕೊಳ್ಳುತ್ತಾನೆ. ಇದನ್ನು ನೋಡಿದ ಮಗನಿಗೆ ಆಶ್ಚರ್ಯವಾಗಿ ಹೀಗೆ ಕೇಳುತ್ತಾನೆ, ಅಪ್ಪ, ಆ ಕತ್ತರಿ ನೋಡಲು ತುಂಬಾ ಸುಂದರವಾಗಿದೆ ಮತ್ತು ಬೆಲೆಬಾಳುವಂಥದ್ದು. ಅದನ್ನು ನೀವು ಕಾಲಿನ ಹತ್ತಿರ ಹಾಕಿದ್ದೀರಿ. ಆದರೆ ಈ ಸಣ್ಣ ಸೂಜಿ ಅಷ್ಟೇನು ಬೆಲೆಯದ್ದಲ್ಲದಿದ್ದರೂ ಅದನ್ನು ತಲೆಯ ಮೇಲೆ ಇಟ್ಟುಕೊಂಡಿದ್ದೀರಲ್ಲ, ಯಾಕೆ? ದರ್ಜಿ ನಗುತ್ತಾ ಉತ್ತರಿಸುತ್ತಾನೆ, ಮಗನೇ, ಕತ್ತರಿ ನೋಡಲು ಎಷ್ಟೇ ಸುಂದರವಾಗಿದ್ದರೂ ಅದರ ಕೆಲಸ ಕತ್ತರಿಸುವುದು ಅಂದರೆ ಬೇರ್ಪಡಿಸುವುದು. ಆದರೆ ಈ ಸೂಜಿ ಚಿಕ್ಕದಾಗಿದ್ದರೂ ಅದರ ಕೆಲಸ ಸೇರಿಸುವುದು ಅಥವಾ ಒಂದಾಗಿಸುವುದು. ಈ ಕಥೆಯ ನೀತಿ: ಒಬ್ಬ ವ್ಯಕ್ತಿಯ ಮೌಲ್ಯವು ಅವರ ರೂಪ ಅಥವಾ ಶ್ರೀಮಂತಿಕೆಯ ಮೇಲೆ ನಿರ್ಧಾರವಾಗುವುದಿಲ್ಲ, ಬದಲಾಗಿ ಅವರು ಮಾಡುವ ಕೆಲಸದ ಮೇಲೆ ನಿರ್ಧಾರವಾಗುತ್ತದೆ. ಜನರನ್ನು ಒಡೆಯುವವರಿಗಿಂತ ಎಲ್ಲರನ್ನೂ ಒಂದುಗೂಡಿಸುವವರಿಗೆ ಯಾವಾಗಲೂ ಉನ್ನತ ಸ್ಥಾನವಿರುತ್ತದೆ.